ಕಡಿಮೆ ಬಜೆಟ್ನಲ್ಲಿ ಜನ ಅವರೇ ಹೇಳ್ತಾರೆ. ಇದು ನೋಡಿ ಕಡಿಮೆ ಬಜೆಟ್ನಲ್ಲಿ 125ಗೆ ಕೊಡ್ತೀನಿ. ಎಷ್ಟು ಬೆಸ್ಟ್ ಪ್ರೈಸ್ ಯಾರು ತರ ತಿಳ್ಕೋಣ. ಏನು ಕೋಟಿಂಗ್ ಮಾಡ್ತಿದ್ದೀರಾ? 445 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 4,45,000 ಹೇಳ್ತಾ ಇದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ನಿಜವಾಗ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡಿ. 65 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,60,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಸಿಗುತ್ತೆ. 175 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,75,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. 7 ಸೆಕೆಂಡ್ ಓನರ್ ಗಾಡಿ ಇದು. 155 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,55,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ. 175 ಅದು KS09 ಮೈಸೂರು ವೆಹಿಕಲ್. 1,20,000 ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. 85 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,85,000 ಹೇಳ್ತಾ ಇದ್ದಾರೆ. ಇವ್ರ ಶೋರೂಮ್ ಬಂದು ಕೂತ್ ಮಾತಾಡಿ ಒಂದು ಬೆಸ್ಟ್ ಗಾಡಿನ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ಬೋದು. 03 ಸ್ಯಾಂಟ್ರಾ ಕೂಡ ನೋಡ್ತಾ ಇದ್ದೀರಾ. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2007. ಅಲ್ಲಿ ನೋಡಿ, ಅಲ್ಲಿನೇ 7 ಎರಡನೇ 7 ಮಾಡಲು ಗಾಡಿ ತುಂಬ ಕ್ಲಾಸ್ ಐತೆ. ಎರಡನೇ ಇದು 4th ಓನರ್ ಐತಾ, ಅದು 7th ಓನರ್ ಐತಾ ಗಾಡಿ. ಮಾತ್ರ ಇಂಜಿನು ಫಸ್ಟ್ ಕ್ಲಾಸ್ ಐತೆ ಗಾಡಿನಲ್ಲಿ. ಶೋರೂಮ್ ಮೇಂಟೆನೆನ್ಸ್ ಐತಾ ಗಾಡಿ ಅದು. ಇದು 165 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಅದು 125 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಅದು 1,20,000 ರೂಪಾಯಿಗೆ ನಿಮಗೆ ಸ್ಯಾಂಟ್ರಾ ಸಿಗ್ತದೆ. ಇನ್ನೂ ಕಡಿಮೆ ಸಿಗುತ್ತೆ ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ. ಇದು ಬಂದು ಇದೆಷ್ಟು? ಇದು 165. 165ಕ್ಕೆ ಈ ಸ್ಯಾಂಟ್ರಾ ಸಿಗ್ತದೆ. ಅಂದ್ರೆ ಓನರ್ ಅಷ್ಟೇ ಡಿಫ್ರೆನ್ಸ್. ಇದು ಎಷ್ಟಾಗಿದೆ ಓನರ್? ಇದು 4th ಓನರ್ ಆಗಿತ್ತೆ. ಇಂಜಿನ್ ಸೂಪರ್ ಐತೆ. 4th ಓನರ್ ಆಗಿದೆ. KS03 ಬ್ಯಾಂಗ್ಳೂರ್ ವೆಹಿಕಲ್ 175. ಅದು KS09 ಮೈಸೂರು ವೆಹಿಕಲ್ 1,20,000 ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. 05 ಬಲೆನೋ ನೋಡ್ತಾ ಇರ್ಬೋದು. ಓಲ್ಡ್ ಮಾಡೆಲ್ ಅಲ್ಲಿ ಲಾಂಗ್ ಬಾಡಿ ಯಾರು ನೋಡ್ತಾ ಇದ್ದೀರಾ, ಇವರಲ್ಲಿ ಆ ಬಲೆನೋ ಕೂಡ ಇದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒರಿಜಿನಾಲಿಟಿ ಇದೆ ಗಾಡಿ. ಶೋರೂಮ್ ಟೇಸ್ಟಲ್ಲಿ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2006 ಸೆಕೆಂಡ್ ಓನರ್ ಗಾಡಿ. ಇದು ಗಾಡಿ ಫುಲ್ಲಿ ಕಂಡೀಷನ್ ಐತೆ. 155 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 155ನಾ? 1,50,000 ಹೇಳ್ತಾ ಇದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. I10 ಕೂಡ ನೋಡ್ತಾ ಇರ್ಬೋದು. KS03 ಬ್ಯಾಂಗ್ಳೂರ್ ವೆಹಿಕಲ್. ಯಾಕಂದ್ರೆ I10 ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಇವ್ರ ಶೋರೂಮಲ್ಲಿ ಒಂದಲ್ಲ ಎರಡಲ್ಲ ಸುಮಾರು I10 ವೆಹಿಕಲ್ಗಳಿದ್ದಾವೆ. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಬ್ರೋ ಇದು? ಇದು 2009 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಐತೆ ಗಾಡಿ. ಡಾಕ್ಟರ್ ಗಾಡಿ ಫ್ರೆಶ್ ಥರ ಐತೆ ಗಾಡಿ. ಇದು ಗಾಡಿ ಸೂಪರ್ ಐತೆ. 265 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಆಗುತ್ತೆ. 2,65,000 ಹೇಳ್ತಾ ಇದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದೇದು ಬ್ರೋ ವೆಹಿಕಲ್? ಇದು ಸ್ಪಾರ್ಕ್ LT ಟಾಪ್ ಎಂಡ್. ಇದು LT ಟಾಪ್ ಎಂಡ್ 2011 ಸೆಕೆಂಡ್ ಓನರ್ ಗಾಡಿ. 165 ಹೇಳ್ತಾರೆ. ನಿಮ್ಮ ಕಡೆ ಅಂದ್ರೆ ಬಂದರೆ 10,000 ಅಷ್ಟೇ ಕಡಿಮೆ ಆಗುತ್ತೆ. ನಿಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬರ್ತೀನಿ ಅಂದರೆ ಇನ್ನೂ 20,000 ಆ ಥರ ಕಡಿಮೆ ಆಗುತ್ತೆ. ನಿಮ್ಗೆ ಅವ್ರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ತೋರಿಸಿದ್ರೆ 20,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಅಂತ ಖಂಡಿತವಾಗೂ ಹೇಳ್ತಾ ಇದ್ದಾರೆ. ಯಾರ್ಯಾರು ಕಡಿಮೆ ಬಜೆಟಲ್ಲಿ ಒಂದು ಕಾರ್ ಹುಡುಕ್ತಾ ಇದ್ರೆ 1,40,000 ರೂಪಾಯಿಗೆ ಈ ಕಾರ್ ಸಿಗ್ತಾ ಇದೆ. ನೆಕ್ಸ್ಟ್ ಇದಾದ್ರು ಬ್ರೋ ವೆಹಿಕಲ್? ಅಣ್ಣ ಇದು ಗೆಟ್ಸ್ 2007 ಸೆಕೆಂಡ್ ಓನರ್ ಗಾಡಿ. ಇದು 155 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,55,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಇದ್ಯಾವುದು ಗಾಡಿ ಇದು? ಅಣ್ಣ ಇದು ಝೈನ್ ಸ್ಟೀಲೋ 2007 ಸಿಂಗಲ್ ಓನರ್. ಕಡಿಮೆ ಬಜೆಟ್ನಲ್ಲಿ ಜನ ಅವರೇ ಹೇಳ್ತಾರೆ. ಇದು ನೋಡಿ ಕಡಿಮೆ ಬಜೆಟ್ನಲ್ಲಿ 125ಗೆ ಕೊಡ್ತೀನಿ. ಎಷ್ಟು? 125 ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,25,000 ರೂಪಾಯಿಗೆ ನಿಮಗೆ ಈ ಗಾಡಿ ಸಿಗ್ತದೆ ಕಡಿಮೆ ಬಜೆಟಲ್ಲಿ. ಫೈನಲ್ ಪ್ರೈಸ್ ಆದ್ರೆ ಏನು ಹೇಳ್ತೀರಾ ಬ್ರೋ ಇದು? ಅದೇ ಅಣ್ಣ 10,000-15,000 ಕಡಿಮೆ ಕೊಡ್ತೀರಾ. ಅಲ್ಲಿಗೆ ನಿಮಗೆ 1,10,000 ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಯಾರ್ಯಾರು ಹುಡುಕ್ತಾ ಇದ್ದೀರಾ ಆ ಬಜೆಟ್ಗೆ ಇದು ಒಳ್ಳೆ ಗಾಡಿ ಅಂತ. ವೆಹಿಕಲ್ ಅಣ್ಣ ಇದು ಆಪ್ಟ್ರಾ ಶವರ್ ಲೈಟ್ ಆಪ್ಟ್ರಾ 2007 ಸೆಕೆಂಡ್ ಓನರ್ ಗಾಡಿ. 23ವರೆಗೂ FC ಐತೆ ನಿಮಗೆ. ಓಕೆ, ಗಾಡಿ ಸೂಪರ್ ಐತೆ. 125 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 1,25,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ. ಸಣ್ಣ ಬಜೆಟಲ್ಲಿ ಯಾರು ಹುಡುಕ್ತಾ ಇದ್ರಿ ಈ ಗಾಡಿ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ K51 ವೋಲ್ಸ್ ವ್ಯಾಗನ್ ಪೋಲೋ ಕೂಡ ನೋಡ್ತಾ ಇರ್ಬೋದು. ಪೋಲೋ ಅಂದ್ರೆ ಯಾರಿಗೆ ಇಷ್ಟ ಹೇಳಿ? ಕಾಲೇಜ್ ಹುಡುಗರಿಗೆ, ಸೋಕಿ ಮಾಡೋರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಅದು ಗ್ರೇ ಕಲರು ಡಿಮ್ಯಾಂಡ್ ಇರೋ ವೆಹಿಕಲ್ ಕೂಡ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಬ್ರೋ ಇದು? 2011 ಸೆಕೆಂಡ್ ಓನರ್ ಗಾಡಿ. ಹೈಲೈನ್ ಇದು ಡೀಸೆಲ್ 20+ ಮೈಲೇಜು ಎಲ್ಲ ಬರುತ್ತೆ ಗಾಡಿನಲ್ಲಿ. 88,000 ಓಡಿದೆ. ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ. ಗಾಡಿ ಮಾತ್ರ 1 ರೂಪಾಯಿ ಖರ್ಚ ಇಲ್ಲ. ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತಂತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿ ನಿಮಗೆ ಡೆಂಟ್ ಕೂಡ ಇಲ್ಲ. ವಿತ್ ಮ್ಯಾಗ್ ವಿಲ್ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು, ಮ್ಯಾಗ್ ವಿಲ್ ಒಳ್ಳೆ ಹೈಲೈಟ್ ಆಗಿದೆ. ತುಂಬಾನೇ ಚೆನ್ನಾಗಿದೆ ಗಾಡಿನೂ ಕೂಡ.
ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಬ್ರೋ ಇದು? 325 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 325 ಹೇಳ್ತಾರೆ, 3,25,000 ಹೇಳ್ತಾ ಇದ್ದಾರೆ, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಹತ್ರ ಬಂದು ಕೂತ್ ಮಾತಾಡಿದ್ರೆ ನಿಜವಾಗ್ಲೂ ಈ ಗಾಡಿ ತಗೊಳ್ಳೋದು ಖಂಡಿತ. ಮತ್ತೆ ಇಲ್ಲಿ ಟೊಯೋಟಾ ಕಂಪ್ನಿ ಇನೋವಾ ಕೂಡ ನೋಡ್ತಾ ಇರ್ಬೋದು. K04 ಬ್ಯಾಂಗ್ಳೂರ್ ವೆಹಿಕಲ್. ಇದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಯಾವ ಮಾಡಲ್ ಬ್ರೋ ಇದು? ಅಣ್ಣ 2008 ಸೆಕೆಂಡ್ ಓನರ್ ಗಾಡಿ ಇದು. ಬರೀ 88,000 ನೋಡಿದೆ. ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ. ಗಾಡಿ ಸೂಪರ್ ಐತೆ, ಫ್ಯಾಮಿಲಿಗೆ ಒಳ್ಳೆ ಗಾಡಿ ಇದು. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತಂತೆ. ಗಾಡಿ ಬಗ್ಗೆ ಕೂಡ ನಿಮಗೆ ತೋರಿಸ್ಕೊಡ್ತೀವಿ. 4 ಟೈರ್ ನೋಡೋದಾದ್ರೆ ನಿಮಗೆ ಒಂದು 50-60% ತನಕ ಟೈರ್ ಇದೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲಾಸಿಕ್ ಆಗಿದೆ ಗಾಡಿ ವೆಹಿಕಲ್ಲು. ಯಾಕಂದರೆ ಇನೋವಾ ಡಿಮ್ಯಾಂಡ್ ಇರೋ ವೆಹಿಕಲ್ಲು. ತುಂಬ ಜನ ಇನೋವಾ ಹುಡುಕ್ತಾ ಇರ್ತೀರಾ, ಒಂದು ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಯಾರು ಹತ್ರ ತಿಳ್ಕೋಣ. ಏನು ಕೋಟಿಂಗ್ ಮಾಡ್ತಿದ್ದೀರಾ? ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 4,45,000 ಹೇಳ್ತಾ ಇದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ನಿಜವಾಗ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡಿ. ನೆಕ್ಸ್ಟ್ ಇದಾದ್ರು ಬ್ರೋ ವೆಹಿಕಲ್? ಅಣ್ಣ ಇದು ಅವರ 2020 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 90R 20,000 ನೋಡಿದೆ. ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ. ಗಾಡಿ ಸೂಪರ್ ಐತೆ, 1 ರೂಪಾಯಿ ಖರ್ಚಾಗಿಲ್ಲ. ಆರ್ಟಿಸ್ಟ್ನಲ್ಲಿ ಐತೆ ಗಾಡಿ. ಗಾಡಿನಲ್ಲಿ ನಿಮಗೆ ಏನೇ ಎಲ್ಲ ಫ್ಯೂಚರ್ಸ್ ಬರುತ್ತೆ. ಶೋರೂಮ್ ಮೇಂಟೆನೆನ್ಸ್ ಐತೆ ಗಾಡಿ. 575 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 5,75,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಈಗ 5,75,000 ಹೇಳಿದಿರ, ಲೋನ್ ಆದ್ರೆ ಎಷ್ಟಾಗುತ್ತೆ ಈ ವೆಹಿಕಲ್ಗೆ? ಲೋನ್ ನಿಮಗೆ 1 ಲ್ಯಾಕ್ ತಗೊಂಡ್ ಬನ್ನಿ ನೀವು, ಆಮೇಲೆ ಲೋನ್ ಮಾಡ್ಕೊಡ್ತೀನಿ. ಅದು 1 ಲಕ್ಷ ಅಷ್ಟೇ ನೀವು ತಗೊಂಡ್ ಬರ್ಬೇಕು. ಇನ್ ಮಿಕ್ಕಿದ್ದು ಲೋನ್ ಮಾಡಿ ಅವರೇ ಕೂಡ ಕೊಡ್ತಾರೆ. ನಿಮ್ ಸಿವಿಲ್ ಚೆಕ್ ಮಾಡಿ. ಯಾರ್ಯಾರು ಈ ವೆಹಿಕಲ್ ಹುಡುಕ್ತಾ ಇದ್ರಿ, ಭರತ್ ಕಾರ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳಿ. ಮತ್ತೆ ಇಲ್ಲಿ ಇವ್ರ ಶೋರೂಮ್ ಅಲ್ಲಿ i10 ಕೂಡ ನೋಡ್ತಾ ಇರ್ಬೋದು. K04 ಬ್ಯಾಂಗ್ಳೂರ್ ವೆಹಿಕಲ್. i10 ಅಂತ ಬಂದ್ರೆ ಏಜ್ ಪರ್ಸನ್ ಅವ್ರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಮೈಲೇಜ್ಗೂ ಒಳ್ಳೆ ವೆಹಿಕಲ್ ಆಗಿರುತ್ತೆ ಇದು. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2010 ಸೆಕೆಂಡ್ ಓನರ್ ಗಾಡಿ. ಇದೇನು ಆಟೋಮೆಟಿಕ್, ಅದೇನು ಆಟೋಮೆಟಿಕ್, ಇದೇನು ಆಟೋಮೆಟಿಕ್. ಗಾಡಿ ನಿಮಗೆ ಫಸ್ಟ್ ಕ್ಲಾಸ್ ಐತೆ. ಬರೀ 80R 90,000 ನೋಡಿದೆ. ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ. ಏನ್ ಪ್ರೈಸ್ ಹೇಳ್ತಿದ್ದೀರಾ? 255 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಆಗುತ್ತೆ. 2,55,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಯಾವ ಮಾಡಲ್ ಅಂತ ಹೇಳಿದ್ರಿ? 2010 ಸೆಕೆಂಡ್ ಓನರ್. 2010 ಸೆಕೆಂಡ್ ಓನರ್. ಇದಾದ್ರು ಮಾಡಲು? ಅಣ್ಣ ಇದು 2012 ಸೆಕೆಂಡ್ ಓನರ್. ಜನ ಅವರು ಮೈಲೇಜು ಈ ಗಾಡಿ ತಗೊಳ್ಳಿ. 24 ಬರುತ್ತೆ ಮೈಲೇಜ್ ನಿಮಗೆ. ಡೀಸೆಲ್ ಗಾಡಿ. ಯಾವ ಗಾಡಿ ಇದು? ಇದು Chevrolet Beat. ಗಾಡಿ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಇದು 245 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,45,000 ಹೇಳ್ತಾ ಇದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಮತ್ತೆ ಇಲ್ಲಿ ಒಂದು K03 ಸುಜುಕಿ ಸೆಲೆರಿಯೋ ಕೂಡ ನೋಡ್ತಾ ಇರ್ಬೋದು. ಇದು ಮೈಲೇಜ್ ಅಂತ ಬಂದ್ರೆ ಒಂದು ಗುಡ್ ಮೈಲೇಜರ್ ಆಗಿದೆ. ಯಾವ ಮಾಡಲ್ ಬ್ರೋ ಇದು? ಅಣ್ಣ 2020 ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಸೆಲೆರಿಯೋ. 565 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನೀವು ಆಟೋಮೆಟಿಕ್ ಅಂದ್ರೆ ಇದು ಗಾಡಿ ಕಲಿಯೋರ್ಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಮೈಲೇಜ್ ಅಂತ ಬಂದ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಅಣ್ಣ ಇದು 565 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 5,65,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಯಾವ ಮಾಡಲ್ ಅಂತ ಹೇಳಿದ್ರಿ? 20 ಸಿಂಗಲ್ ಓನರ್. 20 ಸಿಂಗಲ್ ಓನರ್. ಮತ್ತೆ ಇವ್ರ ಶೋರೂಮ್ ಅಲ್ಲಿ ಸುಜುಕಿ ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು. K51 ಬ್ಯಾಂಗ್ಳೂರ್ ವೆಹಿಕಲ್. ಸ್ವಿಫ್ಟ್ ಅಂತ ಬಂದ್ರೆ ತುಂಬಾ ಜನ ಇಷ್ಟಪಡೋಂಥ ವೆಹಿಕಲ್. ರೋಡ್ಗೆ ಗ್ರಿಪ್ ತುಂಬಾನೇ ಒಳ್ಳೆ ವೆಹಿಕಲ್ ಇದು. ಮೈಲೇಜ್ಗೂ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2010 ಸೆಕೆಂಡ್ ಓನರ್ ಗಾಡಿ. ಇದು ಪೆಟ್ರೋಲ್ VXI ಗಾಡಿ. ಸೂಪರ್ ಐತೆ, 1 ರೂಪಾಯಿ ಖರ್ಚಾಗಿಲ್ಲ ಗಾಡಿನಲ್ಲಿ. ಆರ್ಟಿಸ್ಟಲ್ಲಿ ಐತೆ. 78,000 ನೋಡಿದೆ. ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ. ಏನು ಗಿಂಪಟ್ ಏನೂ ಇಲ್ಲ. 325 ಹೇಳ್ತಾರೆ, ಮುಂದೆ ಬನ್ನಿ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3,25,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಸ್ವಿಫ್ಟ್ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾವ್ದು ವೆಹಿಕಲ್? ಅಣ್ಣ ಇದು ಹೋಂಡಾ ಸಿಟಿ ಡೀಸೆಲ್. 20+ ಮೈಲೇಜು ಎಲ್ಲ ಬರುತ್ತೆ ನಿಮಗೆ. ಫುಲ್ಲಿ ಲೋಡೆಡ್ ಗಾಡಿ, ಫುಲ್ಲಿ ಟಾಪ್ ಎಂಡ್. ಬಟನ್ ಸ್ಟಾರ್ಟು, ಇದು ಸನ್ರೂಫು, ಮ್ಯಾಗ್ವೀಲು, ABS ಬ್ರೇಕು ಎಲ್ಲ ಬರುತ್ತೆ ಗಾಡಿನಲ್ಲಿ. ಟಾಪ್ ಅಂಡ್ ವೆಹಿಕಲ್ ಅಂತ ನೋಡ್ತಾ ಇರ್ಬೋದು. ಗಾಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸಿಕ್ ಆಗಿದೆ ವೆಹಿಕಲ್. ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಇದು 585 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಆಗುತ್ತೆ. 585 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಇದ್ಯಾವುದು ವೆಹಿಕಲ್? ಅಣ್ಣ ಇದು ವರ್ಣ SS ಆಪ್ಷನ್ ಅಲ್ಲೂ 8 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿನಲ್ಲಿ. 8 ಏರ್ ಬ್ಯಾಗ್. ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವೀಲು ಎಲ್ಲ ಬರುತ್ತೆ ಗಾಡಿನಲ್ಲಿ. 2012 ಸೆಕೆಂಡ್ ಓನರ್ ಗಾಡಿ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? 4,45,000 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ. ಇದ್ಯಾವುದು ವೆಹಿಕಲ್? ಅಣ್ಣ ಇದು ಹೋಂಡಾ ಸಿಟಿ 2013 ಸೆಕೆಂಡ್ ಓನರ್ ಗಾಡಿ. ಬರೀ 43,000 ನೋಡಿದೆ. ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ. 445 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ. ಇವ್ರ ಶೋರೂಮ್ ಅಲ್ಲಿ ಈಕೋ ಕೂಡ ನೋಡ್ತಾ ಇರ್ಬೋದು. K02 ಬ್ಯಾಂಗ್ಳೂರ್ ವೆಹಿಕಲ್. ಈಕೋ ಅಂತ ಬಂದ್ರೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. ಯಾಕಂದ್ರೆ ಆರಾಮಾಗಿ ಒಂದು ದೊಡ್ಡ ಫ್ಯಾಮಿಲಿ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು. ಮತ್ತೆ ಒಂದು ವ್ಯಾಪಾರಕ್ಕೆ ಯೂಸ್ ಮಾಡ್ಬೋದು, ಒಂದು ಸ್ಕೂಲ್ ಬಾಡಿಗೆಗೂ ಯೂಸ್ ಮಾಡ್ಬೋದು.
ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಯಾವ ಮಾಡಲ್ ಬ್ರೋ ಇದು? ಅಣ್ಣ 2019 ಸಿಂಗಲ್ ಓನರ್ ಗಾಡಿ ಇದೇನೆ, ಸಿಂಗಲ್ ಓನರ್ ಗಾಡಿ. ಬರೀ 43,000 ನೋಡಿದೆ, ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ, ಏನು ಟ್ಯಾಂಪರ್ಡ್ ಇಲ್ಲ. ನಿಮಗೆ AC ಬರುತ್ತೆ, ಗಾಡಿ ಕೂಡ ತೋರಿಸ್ಕೊಡ್ತೀವಿ. ಟೈರ್ ಕೂಡ ನೋಡ್ತಾ ಇರ್ಬೋದು, 4 ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಬೆಸ್ಟ್ ಬಂಪರ್ ಪ್ರೈಸ್ ತಿಳ್ಕೊಳ್ಳೋಣ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಅಣ್ಣ ಇದು 485 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 4,85,000 ಹೇಳ್ತಾ ಇದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ನಿಜವಾಗ್ಲೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಅಂತಾನೆ. ನೆಕ್ಸ್ಟ್ ಇದು ವೆಹಿಕಲ್ ಅಣ್ಣ ಇದು ಫಾರ್ಡ್ ಫಿಯೆಸ್ಟಾ 2010 ಸಿಂಗಲ್ ಓನರ್ ಗಾಡಿ. ಏನು ಹೇಳಿ, ಸಿಂಗಲ್ ಓನರ್ ಗಾಡಿ. ಮ್ಯಾಗ್ವೀಲು ಎಲ್ಲ ಬರುತ್ತೆ ಗಾಡಿನಲ್ಲಿ ನಿಮಗೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ರ್ಯಾಂಡ್ ನ್ಯೂ 4 ಟೈರು. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಅಣ್ಣ ಇದು 285 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,85,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಆಲ್ಟೋ ನೋಡ್ತಾ ಇದ್ದೀರಾ, ಇದು ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಡೀಟೇಲ್ಸ್ ತಿಳ್ಕೋಣ. ಯಾವ ಮಾಡಲ್ ಬ್ರೋ ಇದು? 2012 ಸಿಂಗಲ್ ಓನರ್ ಗಾಡಿ ಇದು. ಬ್ರ್ಯಾಂಡ್ ನ್ಯೂ 4 ಟೈರು, ಶೋರೂಮ್ ಮೇಂಟೆನೆನ್ಸ್ ಇತ್ತ ಗಾಡಿ, ಡಾಕ್ಟರ್ ಗಾಡಿ. ಇಂಟೀರಿಯರ್ ನೋಡಿ ನೀವು ಫಸ್ಟು. ಶೋರೂಮ್ ಮೇಂಟೆನೆನ್ಸ್ ಕೂಡ ಸಿಗುತ್ತೆ ನಿಮಗೆ. ಇದು ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಆಲ್ಟೋ ಕೇಳೋರಿಗೆ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ಲು, ಸಣ್ಣ ಫ್ಯಾಮಿಲಿಗೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಬ್ರೋ ಇದು? ಅಣ್ಣ ಇದು 285 ಹೇಳ್ತಾರೆ, ನೆಗೋಷಿಯೇಟ್ ಆಗುತ್ತೆ. 285ನಾ? ಸಿಂಗಲ್ ಓನರ್, ಮಾಡಲ್ನೇ ಜಾಸ್ತಿ ಐತೆ, ಓನರ್ನೇ ಕಡಿಮೆ ಐತೆ. ಯಾವ ಮಾಡಲ್ ಇದು? 2012 ಸಿಂಗಲ್ 2012 ಸಿಂಗಲ್ 2,85,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಮತ್ತು ಇಲ್ಲೊಂದು ಸುಜುಕಿ ರಿಡ್ಸ್ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ UP, ನಿಮಗೆ ಕರ್ನಾಟಕಕ್ಕೂ ಮಾಡಿಕೊಡ್ತಾರೆ. ಇವ್ರ ಶೋರೂಮ್ ಬಂದು ಯಾರ್ಯಾರು ಈ ಗಾಡಿ ಹುಡುಕ್ತಾ ಇದ್ದೀರಾ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಯಾವ ಮಾಡಲ್ ಬ್ರೋ ಇದು? ಇದು 2010 ಸೆಕೆಂಡ್ ಓನರ್ ಗಾಡಿ, UP ಗಾಡಿ, KA ಮಾಡಿಕೊಡ್ತೀನಿ. ಅಂದರೆ ಏನು ಪ್ರೈಸ್ ಮಾಡ್ತಿದ್ದೀರಾ? ಪ್ರೈಸ್ 235 ಹೇಳ್ತಾರೆ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ವಿತ್ ಟ್ರಾನ್ಸ್ಫರ್. 2,35,000 2,35,000 ರೂಪಾಯಿ ಹೇಳ್ತಾ ಇದ್ದಾರೆ ವಿತ್ ಟ್ರಾನ್ಸ್ಫರು. KAಗ ಕರ್ನಾಟಕಕ್ಕೆ. ಯಾವ ಮಾಡಲ್ ಅಂತ ಹೇಳಿದ್ರಿ? 2010 ಸೆಕೆಂಡ್ ಓನರ್. 2010 2,35,000 ರೂಪಾಯಿಗೆ ನಿಮಗೆ ರಿಡ್ ಸಿಗ್ತಾ ಇದೆ. ಅದು ಕರ್ನಾಟಕ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಇಷ್ಟು ಕಡಿಮೆ ಬಜೆಟಲ್ಲಿ ರಿಡ್ಜ್ ಸಿಗೋದು ನಿಜವಾಗ್ಲೂ ಇಲ್ಲ. ಯಾಕಂದರೆ ನಾವು ಕೂಡ ಕೆಲವು ಕಡೆ ನೋಡಿರ್ತೀವಿ. 2,35,000 ರೂಪಾಯಿಗೆ ನಿಮಗೆ ರಿಡ್ ಸಿಗ್ತಾ ಇದೆ. ತುಂಬ ಡಿಮ್ಯಾಂಡ್ ಇರೋ ವೆಹಿಕಲ್. ಒಂದು ವೋಲ್ಕ್ಸ್ ವ್ಯಾಗನ್ ಪೋಲೋ ಕೂಡ ನೋಡ್ತಾ ಇರ್ಬೋದು. ಆವಾಗಲೇ ಒಂದು ಗ್ರೇ ಕಲರ್ ಕೂಡ ತೋರಿಸ್ಕೊಟ್ವಿ, ಮತ್ತೊಂದು ರೆಡ್ ಕೂಡ ಇಲ್ಲೇ ಇದೆ. ಆವಾಗಲೇ ಹೇಳ್ದಂಗೆ ಕಾಲೇಜ್ ಹುಡುಗರಿಗೆ, ಸೋಕಿ ಮಾಡೋರಿಗೆ ಒಳ್ಳೆ ವೆಹಿಕಲ್ ಇದು, ಡಿಮ್ಯಾಂಡ್ ಇದೆ ಬಜಾರಲ್ಲಿ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2010 ಸೆಕೆಂಡ್ ಓನರ್ ಗಾಡಿ. 2010 ಸೆಕೆಂಡ್ ಓನರು. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಇದು ಬರೀ 2,65,000 ಇನ್ನ ನೆಗೋಷಿಯೇಟ್. 2,65,000 ರೂಪಾಯಿಗೆ ನಿಮಗೆ ಪೋಲೋ ಗಾಡಿ ಸಿಗ್ತಾ ಇದೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ, ನೆಗೋಸಿಬಲ್ ಇರುತ್ತೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. ರೆಡ್ ಕಲರು, ಐ ಕ್ಲಾಸ್ ಆಗಿದೆ ವೆಹಿಕಲ್. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರ್ಯಾರು ಪೋಲೋ ವೆಹಿಕಲ್ ಹುಡುಕ್ತಾ ಇದ್ರಿ ರೆಡ್ ಕಲರು, ಇವ್ರ ಶೋರೂಮ್ನಾಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಗಾಡಿ ತೊಗೊಂಡೋಗಿ. ಅದು ವೆಹಿಕಲು? ಅಣ್ಣ ಇದು ಫಾರ್ಡ್ ಫಿಗೋ. ಇದು 2012 ಥರ್ಡ್ ಓನರ್ ಐತಾ ಗಾಡಿ. ಡೀಸೆಲ್ 20+ ಮೈಲೇಜು ಎಲ್ಲ ಬರುತ್ತೆ ಗಾಡಿನಲ್ಲಿ ನಿಮ್ಗೆ. ಏನು ಕೋಟಿಂಗ್ ಮಾಡ್ತಿದ್ದೀರಾ? ಇದು 285 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡಿಕೊಡ್ತೀವಿ. 2,85,000 ಹೇಳ್ತಾ ಇದ್ದಾರೆ, ನೆಗೋಸಿಬಲ್ ಇರುತ್ತೆ ಪ್ರತಿಯೊಂದು ಗಾಡಿಗೂ. ಅಪೋಲೋ ಟೈರ್ ಇದೆ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದು. ನಿಮಗೆ ಟೈರ್ ಎಲ್ಲ ಬಂದು ನಿಮಗೆ ಒಂದು 70-80% ಟೈರ್ ಇದೆ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಹಂಗೆ ತೋರಿಸ್ಕೊಡ್ತೀವಿ. ತುಂಬ ಚೆನ್ನಾಗಿದೆ. 2,85,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಇಲ್ಲಿ GT ಪೋಲೋ ಕೂಡ ನೋಡ್ತಾ ಇರ್ಬೋದು. ಆವಾಗಲೂ ಒಂದು 2 ತೋರಿಸ್ಕೊಟ್ವಿ. ಇವ್ರ ಹತ್ರ ಮತ್ತೊಂದು ಇದೆ. ಈ ಕಾರ್ ನೋಡೋಕ್ಕೆ ಒಳ್ಳೆ ರೇಸ್ ಕಾರ್ ಥರನೇ ಇದೆ. ಅಷ್ಟು ಚೆನ್ನಾಗಿ ಆಲ್ಟ್ರೇಷನ್ ಕೂಡ ಮಾಡಿಸಿದ್ದಾರೆ. ಮೇಲೆಲ್ಲ ಟಾಪ್ ಎಲ್ಲ ನೋಡ್ತಾ ಇರ್ಬೋದು. ವೀಲ್ ಕೂಡ ನೋಡ್ತಾ ಇರ್ಬೋದು, ಮ್ಯಾಗ್ ವೀಲ್ ಇದೆ ವಿತ್ತು. ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ತಾ ಇರ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಇದು? 2016 ಸೆಕೆಂಡ್ ಓನರ್ ಗಾಡಿ ಇದು. ಓಕೆ, ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಇದು ನೋಡ್ತಾ ಇದ್ದೀರಲ್ಲ ಗಾಡಿ ಎಷ್ಟು ಕ್ಲಾಸಿಗಾಗಿ ಮೇಂಟೈನ್ ಮಾಡಿದೆ ಅಂತ. ನಂಬರ್ ಕೂಡ ನೋಡ್ತಾ ಇರ್ಬೋದು. ಇದು ಫ್ಯಾನ್ಸಿ ನಂಬರ್ ಕೂಡ ಸಿಗುತ್ತೆ, 2777. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಅಣ್ಣ ಇದು 625 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 6,25,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಸಿಗುತ್ತೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? 2016 ಮಾಡಲ್. 2016 ಪೋಲೋ ಸಿಗ್ತಾ ಇದೆ 625. ನೆಕ್ಸ್ಟ್ ಇದೊಂದು ಬ್ರೋ ವೆಹಿಕಲ್. ಅಣ್ಣ ಇದು SX4 2007 ಥರ್ಡ್ ಓನರ್ ಐತಾ ಗಾಡಿ. ಫ್ಯಾಮಿಲಿಗೆ ಕಂಫರ್ಟೇಬಲ್ ಗಾಡಿ ಇದು. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಅಣ್ಣ ಇದು 165 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 1,60,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಸಿಗುತ್ತೆ. ಒಂದು ಕಡಿಮೆ ಬಜೆಟಲ್ಲಿ ಯಾರ್ಯಾರು ಈ ವೆಹಿಕಲ್ ಹುಡುಕ್ತಾ ಇರ್ತೀರಾ? ಯಾವ ವೆಹಿಕಲ್ ಅಂತ ಹೇಳಿದ್ರಿ? SX4. SX4 ಡೀಸೆಲ್ ಪೆಟ್ರೋಲ್? ಇದು ಪೆಟ್ರೋಲ್ ವೆಹಿಕಲ್ಲು. ಟೈರ್ ಕೂಡ ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿದೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಒಂದು ಕಡಿಮೆ ಬಜೆಟಲ್ಲಿ ಕಾರ್ ಸಿಗುತ್ತೆ ಇದು.
01 i20 ನೋಡ್ತಾ ಇದ್ದೀರಾ, ಗ್ರೇ ಕಲರು, ಇದು ಸ್ಪೋರ್ಟ್ಸ್ ವೇರಿಯಂಟು. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2011 ಥರ್ಡ್ ಓನರ್ ಐತಾ ಗಾಡಿ ಮಾತ್ರ ₹1 ಖರ್ಚೇ ಇಲ್ಲ. ಮ್ಯಾಗ್ವೀಲು, ಬ್ರ್ಯಾಂಡ್ ನ್ಯೂ 4 ಟೈರು, 1 ಏರ್ ಬ್ಯಾಗು, ಕ್ಲೀನ್ ಮೇಂಟೆನೆನ್ಸ್ ಐತಾ ಗಾಡಿ ಇದು. ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಮ್ಯಾಗ್ವೀಲ್ ಕೂಡ ಸಿಗುತ್ತೆ 4. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಏನು ಪ್ರೈಸ್ ಇದು 275 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 2,75,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಸಿಗುತ್ತೆ. i20 ಯಾರ್ಯಾರು ಹುಡುಕ್ತಾ ಇದ್ದೀರಾ, ಅದು ಸ್ಪೋರ್ಟ್ಸ್ ವೇರಿಯಂಟ್ ಇದು. i20 ಇಲ್ಲಿ ನಿಮಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಮತ್ತೊಂದು ಇಲ್ಲಿ i10 ಕೂಡ ನೋಡ್ತಾ ಇರ್ಬೋದು, K51. ತುಂಬಾ i10ಗಳಿದ್ದಾವೆ, 3-4 i10 ಕೂಡ ತೋರಿಸಿದ್ವಿ. ಸಿಲ್ವರ್ ಕಲರು. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಇದು. 10 ಸೆಕೆಂಡ್ ಓನರ್. ಯಾವ ವೇರಿಯಂಟ್ ಇದು? ಇದು ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟು. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಇದು 255 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ 4 ಟೈರು ಎಲ್ಲ ಬರುತ್ತೆ. 2010 ಸೆಕೆಂಡ್ ಓನರು, 2,55,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಸಿಗುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ಲು. ಟೈರ್ ಕೂಡ ನೋಡ್ತಿದ್ದಾರೆ, 4 ಅಪೋಲೋ ಟೈರ್ ಇದೆ. ಗಾಡಿ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 01 ಬ್ಯಾಂಗ್ಳೂರ್ ವೆಹಿಕಲ್ಲು, ಸ್ವಿಫ್ಟ್ ಡಿಸೈರ್ ಕೂಡ ನೋಡ್ತಿದ್ದೀರಾ. ಏನು ಡೀಟೇಲ್ಸ್ ಬ್ರೋ ಇದು? ಅಣ್ಣ ಇದು 2011 ಸೆಕೆಂಡ್ ಓನರ್ ಗಾಡಿ ಇದು. ಇದು ಶಿಫ್ಟ್ ಡಿಸೈರ್ ಇದು, ಪೆಟ್ರೋಲ್ ಗಾಡಿ, VXI ಗಾಡಿ ಸೂಪರ್ ಐತೆ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಇದು 345 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3,45,000 ಹೇಳ್ತಾ ಇದ್ದಾರೆ, ನೆಗೋಸಿಯಬಲ್ ಇರುತ್ತೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಇದ್ಯಾವುದು ವೆಹಿಕಲ್ಲು? ಅಣ್ಣ ಇದು ಏನೇ ಝೆನ್ ಸ್ಟೀಲು 2007 ಸಿಂಗಲ್ ಓನರ್ ಇದೇನೆ. ಬರೀ 73,000 ನೋಡಿದೆ, ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ. ಗಾಡಿ ₹1 ಖರ್ಚೇ ಇಲ್ಲ, ಫುಲ್ಲಿ ಕಂಡೀಷನ್ ಐತೆ ಗಾಡಿ. ಒಂದು ಸಣ್ಣ ಬಜೆಟಲ್ಲಿ ಯಾರು ಹುಡುಕ್ತಾ ಇದ್ರಿ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡಿದ್ದಾರೆ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? 175 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,75,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ರೋ. ನೆಕ್ಸ್ಟ್ ಇರೋದು ವೆಹಿಕಲ್ ಅಣ್ಣ ಇದು ಹೋಂಡಾ ZX ಇದು 2007 ಸೆಕೆಂಡ್ ಓನರ್ ಗಾಡಿ ಇದು. ಏನು ಕೋಟಿಂಗ್ ಮಾಡ್ತಿದ್ದೀರಾ? ಇದು 225 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,25,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ತಿಳಿಸ್ಕೊಡ್ತಾರೆ. ಮತ್ತೊಂದು ಇಲ್ಲಿ ಇವ್ರ ಹತ್ರ ಹ್ಯುಂಡೈ ಗೆಟ್ಸ್ ಕೂಡ ನೋಡ್ತಾ ಇರ್ಬೋದು. ಅವಾಗಲೇ ಸಿಲ್ವರ್ ಕಲರ್ ನೋಡಿದ್ರೆ, ಇವಾಗ ಬ್ಲ್ಯಾಕ್ ಕಲರ್ ಇದೆ. ಇದೇ ಮಾಡಲ್ ಬ್ರೋ ಇದು? ಅಣ್ಣ ಇದು 2009 ಮಾಡಲು, 4th ಓನರ್ ಐತಾ ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ 4 ಟೈರು, ಆಫ್ಟರ್ ಮಾರ್ಕೆಟು. ಇದು ಈ ಥರ ಐತಾ ಗಾಡಿ ಸೂಪರ್ ಐತೆ. ವಿತ್ ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇರ್ಬೋದು. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೇ 165, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಬ್ಲ್ಯಾಕ್ ಬೇಕಾ ಬ್ಲ್ಯಾಕ್ ಐತೆ, ಸಿಲ್ವರ್ ಬೇಕಾ ಸಿಲ್ವರ್ ಐತೆ. ಇದು ಕೂಡ 165 ಹೇಳಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಫಿಯಟ್ ಪುಂಟೋ ಕೂಡ ನೋಡ್ತಾ ಇರ್ಬೋದು, K01 ಬ್ಯಾಂಗ್ಳೂರ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಯಾವ ಮಾಡಲ್ ಬ್ರೋ ಇದು? ಇದು 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ ನಿಮಗೆ ಗಾಡಿನಲ್ಲಿ. ಫಿಯಟ್ ಪುಂಟೋ 20+ ಮೈಲೇಜು, ಡೀಸೆಲ್ ಗಾಡಿ ಇದು. ಏನು ಕೋಟಿಂಗ್ ಮಾಡ್ತಿದ್ದೀರಾ? ಅಣ್ಣ ಇದು 285 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,85,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಕೊಡ್ತಾರೆ. 4 ಕೂಡ ಅಪೋಲೋ ಟೈರ್ ಇದೆ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತೊಂದು ವರ್ಣ ನೋಡ್ತಾ ಇರ್ಬೋದು, ಹ್ಯುಂಡೈ ವರ್ಣ K01. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2011 4th ಓನರ್ ಐತಾ ಗಾಡಿ, ಪೆಟ್ರೋಲ್ ಗಾಡಿ. ಏನು SX 2011 4th ಓನರ್ ಐತಾ ಗಾಡಿ. ಇದು 445 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 4,45,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. K02 ಬ್ಯಾಂಗ್ಳೂರ್ ವೆಹಿಕಲ್. ಓಮ್ನಿ ಕೂಡ ಹುಡುಕ್ತಾ ಇರ್ತೀರಾ, ಅತಿ ಲೋ ಬಜೆಟಲ್ಲಿ ಯಾರ್ಯಾರು ಹುಡುಕ್ತಾ ಇರ್ತೀರಾ ಅವ್ರಿಗೆ ಈ ಓಮ್ನಿ ಸಿಗುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು. ಯಾವ ಮಾಡಲ್ ಬ್ರೋ ಇದು? ಇದು 2002 ಮಾಡಲು, 4th ಓನರ್ ಐತಾ ಗಾಡಿ, LPG ಪ್ಲಸ್ ಪೆಟ್ರೋಲ್, ಬ್ರ್ಯಾಂಡ್ ನ್ಯೂ 4 ಟೈರು, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಐತಾ ಗಾಡಿನಲ್ಲಿ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಒಂದು ಕಡಿಮೆ ಬಜೆಟಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಅಣ್ಣ ಇದು 145 ಹೇಳ್ತಾರೆ. ನಿಮ್ಮ ಚಾನಲ್ನಲ್ಲಿ ಬರ್ತಾರೆ ಅಂದರೆ, ಫಾಲೋ ಮಾಡಿ ಬರ್ತಾರೆ ಅಂದರೆ, ಇನ್ನು 10,000 15,000 ಕಡಿಮೆ ಮಾಡಿಕೊಡ್ತೀನಿ. 1,45,000 ಹೇಳ್ತಾ ಇದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದು ತೋರಿಸಿದ್ರೆ 1,30,000 ರೂಪಾಯಿಗೆ ನಿಮಗೆ ಓಮ್ನಿ ಸಿಗ್ತಾ ಇದೆ. ಸುಜುಕಿ ಸ್ವಿಫ್ಟ್. ಯಾವ ಮಾಡಲ್ ಬ್ರೋ? ಅಣ್ಣ 2009 ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ, 20+ ಮೈಲೇಜು ಎಲ್ಲ ಬರುತ್ತೆ ಗಾಡಿನಲ್ಲಿ ನಿಮಗೆ. ಬ್ರ್ಯಾಂಡ್ ನ್ಯೂ 4 ಟೈರು, ಹೊಸ ಥರ ಟೈರ್ ಐತಾ ಗಾಡಿನಲ್ಲಿ. 3 lakhs ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3 ಲಕ್ಷ ಹೇಳ್ತಾ ಇದ್ದಾರೆ ಸ್ವಿಫ್ಟ್ ಗಾಡಿಗೆ, ಡೀಸೆಲ್ ವೆಹಿಕಲ್ಲು. ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ವ್ಯಾಗನರ್ ಕೂಡ ನೋಡ್ತಾ ಇದ್ದೀರಾ, ಇದು ಕೂಡ ಅಷ್ಟೇ ತುಂಬಾನೇ ಒಳ್ಳೆ ವೆಹಿಕಲ್ಲು. ಯಾಕಂದರೆ ಫ್ಯಾಮಿಲಿ ತುಂಬ ಇಷ್ಟಪಡೋಂಥ ವೆಹಿಕಲ್ ಇದು. ತುಂಬ ಸ್ಪೇಸ್ ತುಂಬ ಚೆನ್ನಾಗಿರುತ್ತೆ, ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿರುತ್ತೆ. ಯಾವ ಮಾಡಲ್ ಬ್ರೋ ಇದು? ಅಣ್ಣ ಇದು 2006 ಸೆಕೆಂಡ್ ಓನರ್ ಗಾಡಿ. 70 or 80,000 ನೋಡಿದೆ, ಶೋರೂಮ್ ರೆಕಾರ್ಡ್ ಐತೆ ಗಾಡಿನಲ್ಲಿ. ಗಾಡಿ ಫಸ್ಟ್ ಕ್ಲಾಸ್ ಐತೆ. ಇದು 155 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 1,55,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ. ಮತ್ತೊಂದು ಇಲ್ಲಿ ರೆಡ್ ಕಲರ್ ಫಿಯಟ್ ಪುಂಟೋ ನೋಡ್ತಾ ಇರ್ಬೋದು, K05 ಬ್ಯಾಂಗ್ಳೂರ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್. ಅಣ್ಣ ಇದು 2010 ಸೆಕೆಂಡ್ ಓನರ್ ಗಾಡಿ. ಇದು 2010 ಸೆಕೆಂಡ್ ಓನರು, ಬ್ರ್ಯಾಂಡ್ ನ್ಯೂ 4 ಟೈರು, ಮ್ಯಾಗ್ವೀಲು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲು ಎಲ್ಲ ಬರುತ್ತೆ ನಿಮಗೆ. ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ ಗಾಡಿನಲ್ಲಿ ನಿಮಗೆ. 175 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡಿಕೊಡ್ತೀವಿ. 1,75,000 ರೂಪಾಯಿಗೆ ಕೇವಲ ನಿಮಗೆ ಫಿಯಟ್ ಪಿಂಟೋ ಸಿಗ್ತಾ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಯಾಕಂದರೆ ತುಂಬ ಜನ ಲೈಕ್ ಮಾಡೋಂಥ ವೆಹಿಕಲ್ಲು.
ಯಾರ್ಯಾರು ಈ ವೆಹಿಕಲ್ ಹುಡುಕ್ತಾ ಇದ್ರಿ 1,75,000 ರೂಪಾಯಿ ಹೇಳಿದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದು ಬೆಸ್ಟ್ ಪ್ರೈಸಲ್ಲೇ ಕೊಡ್ತಾರೆ ಅಂತ ಹೇಳ್ತೀನಿ. ವೆಹಿಕಲು ಅಣ್ಣ ಇದು ಹೋಂಡಾ ಹೋಂಡಾ ಸಿಟಿ ZX ಇದು 2006 ಸಿಂಗಲ್ ಓನರ್ ಗಾಡಿ. ಏನು ಹೇಳಿ ಸಿಂಗಲ್ ಓನರ್ ಗಾಡಿ. 2 lakhs ಕೊಡಿ, ಇನ್ನೇ ನೆಗೋಷಿಯೇಟ್ ಮಾಡಿಕೊಡ್ತೀವಿ. 2 lakh 2 ಲಕ್ಷ ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಬ್ರೋ. ಇದು ಅಣ್ಣ ಇದು ಫಾರ್ಟ್ ಫಿಯೆಸ್ಟಾ 2010 ಸೆಕೆಂಡ್ ಓನರ್ ಗಾಡಿ. ಇದು ಏನು ಕೋಟಿಂಗ್ ಮಾಡ್ತಿದ್ದೀರಾ? ಇದು 165 ಹೇಳ್ತಾರೆ, ನಿಮ್ಮ ಚಾನಲ್ನಲ್ಲಿ ಬರ್ತಾರೆ ಅಂದರೆ 20,000 ಕಡಿಮೆ ಮಾಡಿಕೊಡ್ತೀವಿ. 1,65,000 ಹೇಳ್ತಾ ಇದ್ದಾರೆ. 1,40,000 ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಡಿಮೆ ಬಜೆಟಲ್ಲಿ ಯಾರು ಹುಡುಕ್ತಾ ಇದ್ರೆ ಬ್ರೋ. ನೆಕ್ಸ್ಟು ಇದ್ಯಾವುದು ಬ್ರೋ ವೆಹಿಕಲು? ಅಣ್ಣ ಇದು ಶವರ್ಲೆಟ್ ಸ್ಪಾರ್ಕ್ LS. ಇದು LS ಗಾಡಿ ಮಾತ್ರ ಸೂಪರ್ ಐತೆ, ಕಡಿಮೆ ಬಜೆಟ್ನಲ್ಲಿ ಸೂಪರ್ ಗಾಡಿ. ಇದು 2009 ಥರ್ಡ್ ಓನರ್ ಐತೆ ಗಾಡಿ ಮಾತ್ರ ಸೂಪರ್ ಐತೆ. 125 ಇನ್ನೂ ನೆಗೋಷಿಯೇಟ್ ಮಾಡಿಕೊಡ್ತೀವಿ. 1,25,000 ಹೇಳ್ತಾ ಇದ್ದಾರೆ, ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಎದುರುಗಡೆ ಕೂತ್ ಮಾತಾಡಿದ್ರೆ. ಯಾಕಂದರೆ ಗಾಡಿ ಕೂಡ ನೋಡ್ತಾ ಇದ್ದೀರಾ, ಒರಿಜಿನಾಲಿಟಿ ಹಾಗೆ ಇದೆ ಗಾಡಿ. ಟೈರು ತುಂಬಾ ಚೆನ್ನಾಗಿದೆ. ಒಂದು ಕಡಿಮೆ ಬಜೆಟಲ್ಲಿ ಯಾರ್ಯಾರು ಹುಡುಕ್ತಾ ಇದ್ರಿ ಈ ಗಾಡಿ ಕೂಡ ನಿಮ್ಗೆ ಸಿಗುತ್ತೆ. 1,25,000 ಹೇಳಿದ್ದಾರೆ, ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದು ಬೆಸ್ಟ್ ಪ್ರೈಸ್. ನೆಕ್ಸ್ಟು ಇದ್ಯಾವುದು ಬ್ರೋ ಗಾಡಿ? ಅಣ್ಣ ಇದು SX4 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ZXi ಫುಲ್ಲಿ ಟಾಪ್ ಆ್ಯಂಡ್ ರೇರ್ ಬ್ಯಾಗು, ಮ್ಯಾಗ್ ವೀಲು ಎಲ್ಲ ಬರುತ್ತೆ ನಿಮಗೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ABS ಬ್ರೇಕು ಎಲ್ಲ ಬರುತ್ತೆ. 285 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡಿಕೊಡ್ತೀನಿ. 2,85,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ ಬ್ರೋ. ನೆಕ್ಸ್ಟ್ ಇದ್ಯಾವುದು ಬ್ರೋ ಇದು? ಅಣ್ಣ ಇದು ಗೆಟ್ಸು 2008 ಸೆಕೆಂಡ್ ಓನರ್ ಐತಾ ಗಾಡಿ ಫಸ್ಟ್ ಕ್ಲಾಸ್ ಐತಾ ಗಾಡಿ. 165 ಇನ್ನೂ ನೆಗೋಷಿಯೇಟ್ ಮಾಡಿಕೊಡ್ತೀನಿ. 1,65,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಇದು ಅಷ್ಟೇ ನಿಮಗೆ ಶೋರೂಮ್ ಟೇಸ್ಟಲ್ಲೇ ಇದೆ ವೆಹಿಕಲ್ಲು. ಒರಿಜಿನಾಲಿಟಿ ಇದೆ, ಪೈಂಟ್ ಎಲ್ಲ. K04 ಬ್ಯಾಂಗ್ಳೂರ್ ವೆಹಿಕಲ್ಲು. ಯಾಕಂದರೆ ಮೈಲೇಜು ತುಂಬಾ ಚೆನ್ನಾಗಿ ಕೊಡುತ್ತೆ. ಟೈರ್ ನೋಡ್ತಾ ಇರ್ಬೋದು, ನಿಮಗೆ ಒಂದು 50-60% ತನಕ ಟೈರ್ ಬ್ರೋ. ಇದು ವೈಟ್ ಕಲರ್ ಯಾವುದು ವೆಹಿಕಲ್ಲು? ಅಣ್ಣ ಇದೇನೇ SX4, ಅಲ್ಲಿ ಬ್ಲ್ಯಾಕ್ ಐತಾ, ಇದು ವೈಟ್ ಐತಾ. ಇದು 2011, ಇದು ಸಿಂಗಲ್ ಓನರ್ ಗಾಡಿ. ಏನು ಹೇಳಿ ಸಿಂಗಲ್ ಓನರ್ ಗಾಡಿ. ZXi ಟಾಪ್ ಆ್ಯಂಡ್ ರೇರ್ ಬ್ಯಾಗು, ಮ್ಯಾಗ್ ವೀಲು, ABS ಬ್ರೇಕು, ಪವರ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ಸ್ ಬರುತ್ತೆ ಗಾಡಿನಲ್ಲಿ. ನೋಡ್ತಾ ಇರ್ಬೋದು, ಟೈರ್ ಕೂಡ ನೋಡ್ತಾ ಇರ್ಬೋದು. 4 ಟೈರು ನಿಮಗೆ ವಿತ್ ಮ್ಯಾಗ್ ವೀಲು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಪೋಲೋ ಟೈರು. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಹೈಫೈ ಆಗಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಏನು ಕೊಟ್ಟಿಂಗ್ ಮಾಡ್ತಿದ್ದೀರಾ? 285 ಇನ್ನೂ ನೆಗೋಷಿಯೇಟ್ ಆಗುತ್ತೆ. 2,85,000 ಹೇಳ್ತಿದ್ದಾರೆ, ಒಂದು ಬೆಸ್ಟ್ ಪ್ರೈಸೇ ಮಾಡಿಕೊಡ್ತಾರೆ. ಹತ್ರ ಬಂದು ಇದು ನೆಕ್ಸ್ಟ್ ವೆಹಿಕಲ್ ಇದು ಫಾರ್ಟ್ ಫಿಯೆಸ್ಟಾ 2012 ಸೆಕೆಂಡ್ ಓನರ್ ಗಾಡಿ ಮಾತ್ರ 1 ರೂಪಾಯಿ ಖರ್ಚ ಇಲ್ಲ. ಆರ್ಟಿಸ್ಟ್ನಲ್ಲಿ ಐತೆ ಗಾಡಿ. ಶೋರೂಮ್ ಮೇಂಟೆನೆನ್ಸ್ ಐತಾ, ಬ್ರ್ಯಾಂಡ್ ನ್ಯೂ 4 ಟೈರ್ ಐತಾ ಗಾಡಿನಲ್ಲಿ. ಸೂಪರ್ ಐತೆ ಗಾಡಿ. ಏನು ಕೋಟಿಂಗ್ ಮಾಡ್ತಿದ್ದೀರಾ? ಇದು 285 ಹೇಳ್ತಾರೆ, ಇನ್ನೂ ನೆಗೋಷಿಯೇಟ್ ಮಾಡಿಕೊಡ್ತೀವಿ. 2,85,000 ಹೇಳ್ತಾ ಇದ್ದಾರೆ. ಇವ್ರ ಶೋರೂಮ್ ಬಂದು ಕೂತ್ ಮಾತಾಡಿ ಒಂದು ಬೆಸ್ಟ್ ಗಾಡಿನ ಬೆಸ್ಟ್ ಪ್ರೈಸಲ್ಲೇ ಕೊಡ್ಬೋದಲ್ಲ. ಇವತ್ತು ಭರತ್ ಕಾರ್ಸಲ್ಲಿ ಎಷ್ಟು ಕಾರ್ನ ಒಂದು ಒಳ್ಳೆ ಬಜೆಟಲ್ಲಿ ನೋಡಿದ್ರಿ ಅಂತ. ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇರೋರಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ಇವ್ರ ಶೋರೂಮ್ಗೆ ಬರಬೇಕು ಅಂತಂದರೆ ಇವ್ರ ಲೊಕೇಶನ್ನ ಇವರೇ ಕೂಡ ತಿಳಿಸ್ಕೊಡ್ತಾರೆ. ಬ್ರೋ, ನಿಮ್ಮ ಶೋರೂಮ್ಗೆ ಬರಬೇಕು ಅಂದರೆ ನಮ್ಮ ವ್ಯೂವರ್ಸು ಯಾವ ಲೊಕೇಶನ್ ಬರಬೇಕು ನೀವೇ ತಿಳಿಸಿ. ನಾಗರಬಾವಿ ಗೊತ್ತಾ ನಿಮಗೆ? ನಾಗರಬಾವಿ ಸರ್ವಿಸ್ ರೋಡ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿನೇ ಐತೆ. ಭಾರತ್ ಕಾರ್ಸ್ ಹತ್ರ ಐತಾ ಗಾಡಿ. ಸೂಪರ್ ಗಾಡಿ ಐತೆ. ಎಲ್ಲ ವೆಹಿಕಲ್ ಐತೆ. ನಿಮ್ಗೆ ಏನೇನು ವೆಹಿಕಲ್ ಬೇಕಾ ಆ ಥರ ವೆಹಿಕಲ್ ಐತೆ. ಏನೇನು ಬಜೆಟ್ನಲ್ಲಿ ಬೇಕಾ, ಲೋನ್ ಬೇಕಾ, ಲೋನ್ನೇ ಇದೆ. ನೋಡ್ತಾ ಇದ್ದೀರಲ್ಲ, ಇವರೇ ಕೂಡ ತಿಳಿಸ್ಕೊಟ್ರು. ನಿಮಗೆ ಯಾವ ಗಾಡಿ ಬೇಕು ಅನ್ನೋದಾದ್ರೂ ಅದು ಕೂಡ ತರಿಸ್ಕೊಡೋ ರೆಡಿ ಇರ್ತಾರೆ. ಯಾರ್ಯಾರು ಒಂದು ಒಳ್ಳೆ ಕಾರ್ನ ತೊಗೋಬೇಕು ಅಂತಿದ್ರೆ ಇವ್ರ ಶೋರೂಮ್ಗೆ ಒಂದು ವಿಸಿಟ್ ಮಾಡಿ ಬನ್ನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.